ತುಮಕೂರಲ್ಲಿ ಅದರ ಬ್ರೇಕಿಂಗ್ ನ್ಯೂಸ್ ನೋಡ ತಗೊಳ್ಳಿ. ಓಕೆ, ತುಮಕೂರಿನ ದುರ್ಗದಹಳ್ಳಿಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸ್ಮಶಾನದ ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ದಾರಂತೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವಂಥ ತಂದೆ ಪೆದ್ದಯ್ಯ ಸಾವಿಗೀಡಾಗಿದ್ದಾರೆ. ಡಿಸೆಂಬರ್ 16ರಂದು ಮೃತಪಟ್ಟಿದ್ದ ದುರ್ಗದಹಳ್ಳಿಯ ಪೆದ್ದಯ್ಯ ಜಾಗವಿಲ್ಲದೆ ರಸ್ತೆ ಬದಿಯಲ್ಲಿ ಶವ ಸಂಸ್ಕಾರ ಮಾಡಿದ ಮಗ ತಿಮ್ಮರಾಜುವಿನಿಂದ ತಂದೆ ಪೆದ್ದಯ್ಯನ ಅಂತ್ಯ ಸಂಸ್ಕಾರ. 250ಕ್ಕೂ ಹೆಚ್ಚು ಮನೆಗಳಿರುವ ದುರ್ಗದಹಳ್ಳಿಯಲ್ಲಿ ಸ್ಮಶಾನವೇ ಇಲ್ಲ. ಈವರೆಗೂ ಖಾಸಗಿಯವರ ಜಮೀನಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ರು. ಈ ಬಾರಿ ಜಮೀನು ಮಾಲೀಕರು ಅಂತ್ಯ ಸಂಸ್ಕಾರಕ್ಕೆ ಅವಕಾಶ ಕೊಡಲಿಲ್ಲ. ಬದಲಿ ವ್ಯವಸ್ಥೆ ಮಾಡಲು ಕುಟುಂಬಸ್ಥರು ಬಹಳ ಪ್ರಯತ್ನ ಪಟ್ಟಿದ್ದರು. ಯಾವುದೇ ವ್ಯವಸ್ಥೆ ಆಗಲಿಲ್ಲ. ಮನೆಯಲ್ಲಿ ಹೆಚ್ಚು ಹೊತ್ತು ಶವವನ್ನು ಇಡುವಂತೆ ಇರಲಿಲ್ಲ. ಹೀಗಾಗಿ ಬೇರೆ ದಾರಿ ಕಾಣದೆ ಕುಟುಂಬಸ್ಥರು ಗ್ರಾಮಸ್ಥರು ರಸ್ತೆ ಪಕ್ಕದಲ್ಲೇ ಮಣ್ಣು ಮಾಡಿದ್ದಾರೆ. ನೋಡಿ, ಈ ಹಿಂದೆ ಕೂಡ ಸರ್ಕಾರಗಳು ಸ್ಮಶಾನ ಎಲ್ರಿಗೂ ಸಿಗಬೇಕು ಅಂತೇಳಿ ವಾದ ಮಾಡ್ತಾ ಇತ್ತು. ಕಂದಾಯ ಸಚಿವರಾಗಿದ್ದಂಥ ಅಶೋಕ್ ಅವರು ಅದರ ಬಗ್ಗೆ ಹೇಳಿದರು. ಆದರೆ ಎಲ್ಲೂ ಕೂಡ ಸ್ಮಶಾನಗಳಿಲ್ಲ. ಹಾಗಾಗಿ ರಸ್ತೆ ಪಕ್ಕದಲ್ಲೇ ಅಲ್ಲಿ ಹೆಣ ಊತ್ತಿದ್ದಾನೆ. ನೋಡಿ, ಎಂಥ ಒಂದು ಅಮಾನವೀಯ ಘಟನೆ ಇದು. ಆದರೆ ಅನತಿ ದೂರದಲ್ಲೇ ಒಂದು ವಿದ್ಯುತ್ ಚಿತಾಗಾರ ಇದೆ. ಅದನ್ನು ಈ ನಿರ್ಲಜ್ಜ ಅಧಿಕಾರಿಗಳಿದಾರಲ್ಲ, ಓಪನೇ ಮಾಡಲಿಲ್ಲ. ಬಹುಶಃ ಅದಕ್ಕೆ ಕಮಿಷನ್ ಸಿಗೋದಿಲ್ಲಲ್ಲ, ಬಂದಿರೋದು ಹೆಣ ಅಲ್ವಾ? ಹೆಣ ಬಂದರೆ ಕಮಿಷನ್ ಹೆಂಗೆ ಸಿಗತ್ತೆ? ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಕಳೆದ ಕರೋನಾ ಸಮಯದಲ್ಲಿ ಸಾವಿಗೀಡಾದವರ ಅಂತ್ಯಕ್ರಿಯೆ ಮಾಡಲು ಪರದಾಡುವಂತಾಗಿತ್ತು. ಎಲ್ಲಂದರಲ್ಲಿ ಮೃತದೇಹಗಳನ್ನ ಹೂಳಲಾಯಿತು, ಸುಡಲಾಯಿತು. ಆ ದೃಶ್ಯಗಳು ಇನ್ನೂ ಎಲ್ಲರ ಕಣ್ಣಿಗೆ ಕಟ್ಟಿದಂತಿದೆ. ಈಗ ಮತ್ತೆ ಕರೋನಾ ಸೈಲೆಂಟ್ ಆಗಿ ಸದ್ದು ಕೂಡ ಮಾಡ್ತಾ ಇದೆ. ಆದರೆ ಇಲ್ಲೊಂದು ವಿದ್ಯುತ್ ಚಿತಾಗಾರದ ಕಾಮಗಾರಿ ಮುಗಿದು 3 ವರ್ಷವಾದರೂ ಇನ್ನೂ ಓಪನ್ ಆಗಿಲ್ಲ. ಚಿತಾಗಾರ ಕಟ್ಟಿ 4 ವರ್ಷ ಆಗಿದೆ, ಬಟ್ ಅದಿನ್ನೂ ಆರಂಭ ಆಗಿಲ್ಲ. ಯಾಕಂದರೆ ಇಲ್ಲಿ ಸುತ್ತಮುತ್ತ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದ್ದಾವೆ. ನಮಗಂತೂ, ನಮ್ಮ ಸಿಲ್ಕ್ ಜನತೆಗಂತೂ ಅದರ ಬದ್ದ ಬಿಟ್ಟು ಹೋಗಿರೋದ್ರಿಂದ ವಾಸನೆ ಬರುತ್ತೆ. ಮತ್ತು ನಮ್ಮ ಪರಿಸರ ಹಾಳಾಗುತ್ತಿದೆ. ಮತ್ತು ನೈಟ್ ಹೊತ್ತು ಗಂಡಸರು ಬಂದು ಅಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡಿ ಅಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ಹೆಣ್ಮಕ್ಳು ಅಲ್ಲಿ ಓಡಾಡಕ್ಕಾಗ್ತಿಲ್ಲ. ಉದ್ಘಾಟನೆಯ ಭಾಗ್ಯವಿಲ್ಲದೆ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪ್ತಾ ಇದೆ. ಎಲ್ಲ ಮಿಷನರಿಗಳು ತುಕ್ಕು ಹಿಡಿತಿವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಬಿದರಗುಪ್ಪೆ ಗ್ರಾಮದಲ್ಲಿ. ಮಿಷಿನ್ನು ಸ್ಟಾರ್ಟ್ ಮಾಡಿದ್ರು 4 ವರ್ಷ ಹಿಂದೆ. ಇನ್ನೂ ಅದು ಶುರುವಾಗಿಲ್ಲ. ಅದನ್ನು ಶುರು ಮಾಡಬೇಕು ಅಂತ ಕೇಳ್ಕೊತಾ ಇದ್ದೆ. ಹೌದು, ಕೊರೋನಾ ಟೈಮಲ್ಲಿ ತುಂಬ ತಗೊಂಬಂದು ಇಲ್ಲಿ ಬರ್ನ್ ಮಾಡ್ತಾಯಿದ್ರು. ಹೌದು, ಹಿಡಿತೈತೆ. ಅದನ್ನು ಓಪನ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ಒಳ್ಳೆಯದು. ಕಳೆದ 2020ರಲ್ಲಿ ವಿದ್ಯುತ್ ಚಿತಾಗಾರದ ಕಾಮಗಾರಿ ಶುರುವಾಗಿತ್ತು. ಈ ಕಾಮಗಾರಿಗೆ ಸಂಸದ ಡಿಕೆ ಸುರೇಶ್ ಅವರ ಅನುದಾನದಲ್ಲಿ ವಿದ್ಯುತ್ ಚಿತಾಗಾರಕ್ಕೆ ಗುದ್ದಲಿ ಪೂಜೆ ಮಾಡಿದ್ರು. ಇದಕ್ಕಾಗಿ 2 ಕೋಟಿ ರೂಪಾಯಿ ಕೂಡ ಖರ್ಚು ಮಾಡಿದ್ದು ಎಲ್ಲವೂ ವೇಸ್ಟ್ ಆಗ್ತಾ ಇದೆ. ಇನ್ನು ಸ್ಮಶಾನಕ್ಕೆ ಅಂತ್ಯಕ್ರಿಯೆಗೆ ಬರುವಂತವರು ಕಟ್ಟಿಗೆಯಿಂದ ಮೃತದೇಹ ಸುಟ್ಟು ಹೋಗ್ತಾ ಇದ್ದಾರೆ. ಅರ್ಧಮರ್ಧ ದೇಹವನ್ನ ಸುಟ್ಟು ಹೋಗ್ತಾ ಇರೋದ್ರಿಂದ ಗ್ರಾಮದಲ್ಲಿ ದುರ್ವಾಸನೆ ಬರ್ತಾ ಇದೆ. ಹೊಗೆ ಹಾಗೂ ದುರ್ವಾಸನೆಯಿಂದ ಗ್ರಾಮದ ಪರಿಸರ ಹಾಳಾಗ್ತಾ ಇದೆ. ಆನೇಕಲ್ ತಾಲೂಕಿನ ಜನರು ಅಂತ್ಯಕ್ರಿಯೆ ನಡೆಸಲು ಕೂಡ್ಲು ಚಿತಾಗಾರಕ್ಕೆ ಹೋಗಬೇಕು. ವಿದ್ಯುತ್ ಚಿತಾಗಾರಕ್ಕಾಗಿ 25 ಕಿಲೋಮೀಟರ್ ಮೃತದೇಹ ತೆಗೆದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಇತ್ತ ತುಮಕೂರಿನಲ್ಲಿ ಸ್ಮಶಾನಕ್ಕೆ ಜಾಗ ಇಲ್ಲದೆ ರಸ್ತೆ ಬದಿಗಲೇ ತಂದೆಯ ಅಂತ್ಯ ಸಂಸ್ಕಾರ ಮಾಡಿರೋ ಅಮಾನವೀಯ ಘಟನೆ ನಡೆದಿದೆ. ದುರ್ಗದಹಳ್ಳಿಯ ತಿಮ್ಮರಾಜು ಎಂಬಾತನ ತಂದೆ ಪೆದ್ದಯ್ಯ ವಯೋಸಹಜ ಕಾಯಿಲೆಯಿಂದ ಮೃತಪಟ್ಟಿದ್ರು. ದುರ್ಗದಹಳ್ಳಿಯಲ್ಲಿ ಸ್ಮಶಾನದ ಜಾಗವಿಲ್ಲದೆ ರಸ್ತೆ ಬದಿಗಲೇ ತನ್ನ ತಂದೆಯ ಅಂತ್ಯಕ್ರಿಯೆ ನೆರವೇರಿಸಿದ್ದಾರೆ. ಸ್ಮಶಾನನ ಒಂದು ನಾಮಕಾವಸ್ಥೆಗೆಲ್ಲ ಒಂದು ಗೋಮಾಳದಲ್ಲಿ 2 ಎಕರೆ ಮಾಡಿದ್ದಾರೆ, ಸರ್ವೆ ನಂಬರ್ 4ರಲ್ಲಿ. ಅದನ್ನು ರಸ್ತೆ ವ್ಯವಸ್ಥೆ ಆಗಿಲ್ಲ. ಅದನ್ನು ಸೂಕ್ತವಾದ ಜಾಗನೂ ಅಲ್ಲ ಅದು. ಏಕೆಂದರೆ ಮಳೆಗಾಲದಲ್ಲಿ ಈ ಬೇಸಿಗೆಯಲ್ಲೆಲ್ಲ ಹೋಗೋಕ್ಕಾಗಲ್ಲ, ಅಂದರೆ ಮಳೆಗಾಲದಲ್ಲೂ ಹೋಗೋಕ್ಕಾಗಲ್ಲ. ಹಾಗಾಗಿ ಅವ್ರು ಮಾಡಿರೋಂಥ ಜಾಗ ಸೂಕ್ತವಲ್ಲ. ಆದ್ದರಿಂದ ದಯಮಾಡಿ ಇವತ್ತೇನು ನನ್ನ ತಂದೆ 17ನೇ ತಾರೀಕು ಇವತ್ತಿಗೆ 10 ದಿವಸ ಆಗಿದೆ ತೀರೋಗಿ. ನಾವು ಬೆಳಿಗ್ಗೆ ಒಂದು ಕಾರ್ಯ 11 ದಿವಸದ ಕಾರ್ಯ ಇಟ್ಕೊಂಡಿದ್ವಿ. ಇನ್ನು ಸ್ಮಶಾನದ ಜಾಗಕ್ಕಾಗಿ ದುರ್ಗದಹಳ್ಳಿ ಗ್ರಾಮಸ್ಥರು ಹಲವು ಬಾರಿ ಜಾಗ ಮಂಜೂರು ಮಾಡುವಂತೆ ಮನವಿ ಮಾಡಿದ್ರು. ಆದರೂ ತಹಸೀಲ್ದಾರ್ ಕ್ಯಾರೆ ಎಂದಿರಲಿಲ್ಲ.
ಇದೀಗ ರಸ್ತೆ ಬದಿಗಲ್ಲೇ ಅಂತ್ಯ ಸಂಸ್ಕಾರದ ಸುದ್ದಿ ಕೇಳಿ ಕಂದಾಯ ಅಧಿಕಾರಿಗಳು ಗೆತ್ನೋ ಬಿತ್ನೋ ಅಂತ ಓಡೋಡ್ ಬಂದ್ರು. ಅಧಿಕಾರಿಗಳು ಗಮನಕ್ಕೂ ತೊಗೊಂಡೋಗಿದ್ದೀನಿ, ಯಾವುದೋ ರೆಸ್ಪಾನ್ಸ್ ಇಲ್ಲ. ಹೌದೌದು, 10 ಗಂಟೆಗಾಗಲೇ ನಾನು ತಹಶೀಲ್ದಾರಿಗೆ ಫೋನಿನ ಮುಖಾಂತರ ತಿಳಿಸಿದ್ದೀನಿ. ಅವರು ಇದು ನಾವಾಗಲೇ ಅರೆಗುಜ್ಜನಹಳ್ಳಿ ಪಂಚಾಯತಿಗೆ ಹಸ್ತಾಂತರಗೊಳಿಸ್ಬಿಟ್ಟಿದ್ದೀವಿ, ಇದು ನಮ್ಮ ಕರ್ತವ್ಯ ಅಲ್ಲ, ಅವ್ರು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಇದಕ್ಕೆ ಬರುತ್ತೆ, ಅವ್ರು ಮಾಡಬೇಕು ಅಂತ. ಆಮೇಲೆ ಅವರ ಮೇರೆಗೆ ನಾನು ಅವರ ಫೋನ್ ಕಾಲ್ ಇದನ್ನು ಮಾಡಿ ಪಿ ಡಿ ಹೋಗಿ ಮಾತಾಡಿದೆ. ನಾನು 3 ತಿಂಗಳಾಗಿದೆ ಬಂದು, ನನ್ನ ಗಮನಕ್ಕೆ ಯಾವುದೂ ಬಂದಿಲ್ಲ, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಇತ್ತ ಆನೇಕಲ್ ತಾಲೂಕಿನ ಬಿದರಗುಪ್ಪೆಯಲ್ಲಿ ವಿದ್ಯುತ್ ಚಿತಾಗಾರ ರೆಡಿಗಿದ್ರೂ ಉದ್ಘಾಟನೆ ಮಾಡೋರಿಲ್ಲ. ಅತ್ತ ತುಮಕೂರಿನ ದುರ್ಗದ ಹಳ್ಳಿಯಲ್ಲಿ ಸ್ಮಶಾನದ ಜಾಗ ಇಲ್ಲದೆ ಮಗ ತನ್ನ ತಂದೆಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾನೆ. ಒಟ್ಟಾರೆ ಎರಡೂ ಘಟನೆಗಳನ್ನ ನೋಡಿದ್ರೆ ದಪ್ಪ ಚರ್ಮದ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಈಗಾಗಲೇ ಕರೋನಾ ಉಪತಳಿ JN1 ರಣಕೀಕೆ ಹಾಕ್ತಾ ಇದೆ. ಆದರೂ ಸರ್ಕಾರ ಫುಲ್ ಅಲರ್ಟ್ ಆಗೇನೋ ಆಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಗಡದ್ ನಿದ್ದೆಗೆ ಜಾರಿದ್ದಾರೆ. ನಿದ್ದೆಗೆ ಜಾರಿರುವ ಅಧಿಕಾರಿಗಳ ಚಳಿ ಬಿಡಿಸಿ ಜನರ ಸಂಕಷ್ಟಕ್ಕೆ ನಿಲ್ಲುತ್ತೆ ಬಿಗ್ ಇಂಪ್ಯಾಕ್ಟ್. ನೋಡಿ, ಇದು ತುಮಕೂರಿನ ದುರ್ಗದ ಹಳ್ಳಿಯಲ್ಲಿ ನಡೆದಂಥ ಅಮಾನವೀಯ ಘಟನೆ. ರಸ್ತೆ ಪಕ್ಕದಲ್ಲಿ ಆ ಥರ ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಂತಂದರೆ ನಾವು ಏನು ವ್ಯವಸ್ಥೆ ಮಾಡಿದ್ದೀವಿ ಇವರಿಗೆ? ಆ್ಯಂಡ್ ಚಿತಾಗಾರ ಕಟ್ಟಿ 3 ವರ್ಷ ಆದರೂ ಕೂಡ ಮತ್ತೊಂದು ಕಡೆ ಉದ್ಘಾಟನೆ ಭಾಗ್ಯ ಇಲ್ಲ. ನೋಡಿ, ಈ ಉದ್ಘಾಟನೆ ಭಾಗ್ಯ ಮಾಡದೇ ಇದ್ದಂಥ ಅಧಿಕಾರಿಗಳು ಯಾರ್ಯಾರು? ಒಂದು ಫೋಟೋ ಹಾಕಿ ಸ್ವಲ್ಪ ಅವ್ರದ್ದು. ಅನುಪಮ ಅವರಿದ್ದಾರೆ, ಮತ್ತೆ ಅಂಜನಪ್ಪ ಕಂದಾಯ ನಿರೀಕ್ಷಕ, ರಾಜಶೇಖರ್ ಪ್ರಭಾಲ್ ತಹಶೀಲ್ದಾರ್, ದಯಾನಂದ್ ಜಿಲ್ಲಾಧಿಕಾರಿ, ಬಿ ಶಿವಣ್ಣ ಆನೇಕಲ್ ಶಾಸಕರು, DK ಸುರೇಶ್ ಸಂಸದರು. ನೋಡಿ, ಅನುಪಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಅಂಜನಪ್ಪ ಕಂದಾಯ ನಿರೀಕ್ಷಕರು, ರಾಜಶೇಖರ್ ಪ್ರಭಾರ್ ತಹಶೀಲ್ದಾರ್, ದಯಾನಂದ್ ಜಿಲ್ಲಾಧಿಕಾರಿಗಳು, ಬಿ ಶಿವಣ್ಣ ಆನೇಕಲ್ ಶಾಸಕರು, DK ಸುರೇಶ್ ಸಂಸದರು. ಈಗ ನಮ್ಮ ರಿಪೋರ್ಟರ್ ಇದ್ದಾರೆ. ಓಕೆ, ನಮ್ಮ ಆನೇಕಲ್ ರಿಪೋರ್ಟರ್ ನಮ್ಮೊಂದಿಗೆ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನವೀನ್, ಇಷ್ಟು ದೊಡ್ಡ ಚಿತಾಗಾರ ಪಕ್ಕದ ತುಮಕೂರಿನಲ್ಲಿ ರಸ್ತೆ ಬದಿಯಲ್ಲಿ ಅಂತ್ಯ ಸಂಸ್ಕಾರ ಆಯಿತು. ಯಾಕೆ ಇದರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ? ಅದನ್ನು ಓಪನ್ ಮಾಡಿಕೊಡ್ಲಿಕ್ಕೇನು 40% ಕಮಿಷನ್ ಅಲ್ಲೂ ಕೊಡಬೇಕಾ? 40% ಕಮಿಷನ್ ಅಂದರೆ ಏನು? ಅರ್ಧ ಹೆಣ ಕೊಡಬೇಕಂತ ಇವರಿಗೆ? ನವೀನ್, ಜಯಪ್ರಕಾಶ್ ಶೆಟ್ಟಿ, ಈ ಒಂದು ಚಿತಾಗಾರ ಏನಿದೆ ಇದು ಆನೇಕಲ್ ತಾಲೂಕಿನ ಅತ್ತಿಬಲೆ ಸಮೀಪದ ಬಿದಿರುಗುಪ್ಪೆ ಇದೆ. ಅಲ್ಲಿ ಬಿದಿರುಗುಪ್ಪೆ ಗ್ರಾಮದ ಒಳಗಡೆ ಬಂದರೆ ಈ ಒಂದು ಚಿತಾಗಾರ ನಾವೇನು ಇವಾಗ ದೃಶ್ಯದಲ್ಲೇ ತೋರಿಸ್ತಾ ಇದ್ದೀವಿ, ಈ ಒಂದು ಚಿತಾಗಾರ ಇರುವಂಥದ್ದು. ಇದನ್ನು 2020ರಲ್ಲಿ ಏನು ಕೋವಿಡ್ ತುಂಬ ಪೀಕ್ ಇತ್ತು, ಆ ಸಂದರ್ಭದಲ್ಲಿ ಸಂಸದ DK ಸುರೇಶ್ ಅವರ ಅನುದಾನದಲ್ಲಿ ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ಒಂದು ಚಿತಾಗಾರವನ್ನು ನಿರ್ಮಾಣ ಮಾಡಲಾಗಿತ್ತು. ಚಿತಾಗಾರಕ್ಕೆ ಬೇಕಾದ ಏನು ಮಷಿನರಿಗಳಿದೆ ಅದನ್ನು ಕೂಡ ತರಲಾಗಿತ್ತು. ಆದರೆ ಇದು ಸುಮಾರು 3 ವರ್ಷ ಆದರೂ ಸಹ ಇದೊಂದು ರಾಮನಗರದ ನಿರ್ಮಿತಿ ಕೇಂದ್ರದವರಿಗೆ ಇದರ ನಿರ್ವಹಣೆಗೆ ಕೊಟ್ಟಿದ್ರು. ಅದಾದ ಬಳಿಕ ಅವರು ಕಳೆದ 6 ತಿಂಗಳ ಹಿಂದೆ ಇದನ್ನು ಬಿದಿರುಗುಪ್ಪೆ ಗ್ರಾಮ ಪಂಚಾಯತಿಗೆ ಕಟ್ಟಡವನ್ನಷ್ಟೇ ಹಸ್ತಾಂತರ ಮಾಡಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಆಗಿದೆ. ಜೊತೆಗೆ ಇಲ್ಲಿ ಹೊರಗಡೆ ನೀವು ನೋಡ್ತಾ ಇರುವಂಥದ್ದು ಫ್ಯೂಸ್ಗಳೆಲ್ಲವೂ ಕೂಡ ಕಿತ್ತು ಹೋಗಿದ್ದು, ವಿದ್ಯುತ್ ಸಂಪರ್ಕವೂ ಸರಿಯಾಗಿ ಇದೆಯೋ ಇಲ್ಲೋ ಅನ್ನೋದು ಕೂಡ ಒಂದಷ್ಟು ಕನ್ಫ್ಯೂಸ್ ಇದೆ. ಜೊತೆಗೆ ಈಗಾಗಲೇ ಏನು ಈ ಒಂದು ಕಟ್ಟಡ ಏನಿದೆ ಇದು 3 ವರ್ಷದಿಂದ ಹಾಗೆ ಬಿದ್ದಿರೋದ್ರಿಂದಾಗಿ ರಾತ್ರಿ ಸಮಯದಲ್ಲಿ ಇದು ಪುಂಡ್ರ ಪೋಖರಿಗಳ ಅನೈತಿಕ ಚಟುವಟಿಕೆಗಳಿಗೆ ಒಂದೊಂದು ದಾರಿ ಮಾಡಿಕೊಟ್ಟಂತಿದೆ. ಜೊತೆಗೆ ಹಾಕಿದ್ದಂತಹ ಒಂದಷ್ಟು ಡೋರ್ಗಳೇನಿದೆ ಅದರ ಮೇಲ್ಭಾಗವು ಸಂಪೂರ್ಣವಾಗಿ ಈಗ ಕಿತ್ತು ಹೋಗುವ ಒಂದಷ್ಟು ಪರಿಸ್ಥಿತಿ ಬಂದಿರುವಂಥದ್ದು. ಈ ಒಂದು ಯೋಜನೆಯನ್ನು ಅಂತಂದ್ರೆ ಏನು ಆ ಒಂದು ಪೀಕ್ ಇದ್ದ ಸಂದರ್ಭದಲ್ಲಿ ಅಂತಂದರೆ ಏನು ಸಾಕಷ್ಟು ಕೋವಿಡ್ ಪ್ರಕರಣಗಳಿತ್ತು, ಕೂಡ್ಲು ಚಿತಾಗಾರದಲ್ಲಿ ಸಾಲು ಸಂಖ್ಯೆಯಲ್ಲಿ ಆ ಸಂದರ್ಭದಲ್ಲಿ ಹೆಣವನ್ನು ಸುಡಲಿಕ್ಕೆ ಜಾಗ ಇಲ್ಲದೆ ಅಲ್ಲಿ ಸರತಿ ಸಾಲಿನಲ್ಲಿ ತಗೊಂಡು ಬಂದರೂ ಸಹ 2 ದಿನ 3 ದಿನ ಕಾಯ್ದು ಸ್ಮಶಾನದಲ್ಲಿ ಚಿತಾಗಾರದಲ್ಲಿ ಏನೋ ಒಂದು ಅಂತ್ಯ ಸಂಸ್ಕಾರ ಮಾಡಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಆನೇಕಲ್ಗೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಈ ಒಂದು ಏನೋ ಮೃತದೇಹಗಳನ್ನ ಇಲ್ಲಿಗೆ ತರುವಂಥ ಒಂದು ಪರಿಸ್ಥಿತಿ ಇತ್ತು. ಇಡೀ ಕಟ್ಟಡ ಏನಿದೆ ಈಗ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು 3 ವರ್ಷ ಆದರೂ ಸಹ ಈ ಒಂದು ಚಿತಾಗಾರವನ್ನು ನಿರ್ಮಾಣ ಮಾಡಿ ಇಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕಂತೇಳಿ ಸಾಕಷ್ಟು ಒಂದು ಮಹತ್ವಾಕಾಂಕ್ಷೆ ಯೋಜನೆಯ ಮೂಲಕ ಇದನ್ನು ಮಾಡೋದಕ್ಕೆ ನಿರ್ಮಾಣ ಮಾಡಿದ್ರು. ಆದರೆ ಇದರ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಒಳಗಡೆ ಇರುವಂಥ ಮಷೀನ್ ಹಾಳಾಗ್ತಾ ಇದ್ರೆ ನಿರ್ಮಿತಿ ಕೇಂದ್ರದವರ ನಿರ್ಲಕ್ಷ್ಯ, ಜೊತೆಗೆ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಸಂಸದ DK ಸುರೇಶ್ ಅವರು 2 ಕೋಟಿ ಅನುದಾನ ಕೊಟ್ಟರು ಸಹ ಅದು ಕೇಂದ್ರದಿಂದ ತಂದಂಥ ಅನುದಾನವನ್ನು ಜನರ ಯೂಸ್ಗೆ ಬರಬೇಕಾಗಿತ್ತು. ಆದರೆ ಅದು ಸದ್ಬಳಕೆ ಆಗದೆ ಇಲ್ಲಿನ
ಸ್ಥಳೀಯರು ಕೂಡ ಇದಕ್ಕೆ ಒಂದಷ್ಟು ಪ್ರೆಸರನ್ನು ಹಾಕಿ ಏನು ಮಾಡೋದಕ್ಕೆ ಹೇಳಬೇಕಾಗಿತ್ತು. ಕೆಲವು ಸ್ಥಳೀಯ ಜನಪ್ರತಿನಿಧಿಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ರು ಅನ್ನೋ ಮಾಹಿತಿ ಕೂಡ ಬಂದಿತ್ತು. ಸ್ಥಳೀಯ ಶಾಸಕರಾದ ಶಿವಣ್ಣ ಅವರ ಜವಾಬ್ದಾರಿ ಕೂಡ ಇತ್ತು ಇದರಲ್ಲಿ. ಯಾಕಂತ ಹೇಳಿದ್ರೆ ಈ ಒಂದು ಭಾಗದಲ್ಲಿ ಇಲ್ಲೇ ಕೆಲವೇ ದೂರದಲ್ಲಿ ಒಂದು ಈಗಲೂ ಕೂಡ ಆವಾಗವಾಗ ಬೇರೆ ಬೇರೆ ಕಡೆಯಿಂದ ಮೃತದೇಹಗಳಂತಂದ ಈ ಒಂದು ಚಿತಾಗಾರದ ಹೊರಭಾಗದಲ್ಲಿ ಸುಟ್ಟು ಹೋಗ್ತಾ ಇದ್ದರು. ಕಳೆದ 15 ದಿನಗಳಿಂದ ಅರ್ಧಂಬರ್ಧ ಸುಟ್ಟಿರೋ ಒಂದಷ್ಟು ಮೃತದೇಹಗಳನ್ನ ನೋಡಿ ಸ್ಥಳೀಯರೇ ಖುದ್ದು ಅದನ್ನ ಉಳಿದ ಓಕೆ, ಥ್ಯಾಂಕ್ ಯು ನವೀನ್, ಥ್ಯಾಂಕ್ ಯು. ಮತ್ತೊಂದು ಕಡೆ ಜಗದೀಶ್ ಇದ್ದಾರೆ ತುಮಕೂರಿಂದ. ಜಗದೀಶ್, ಇದು ಹೆಂಗ್ರಿ ಇಂಥ ಅಮಾನವೀಯ ಘಟನೆ ಆಯಿತು? ಇದು ಏನು ಸುದ್ದಿ ಆಗಿಲ್ವಾ? ನಾವು ತಗೊಂಡ್ವಿ ನಿಜ, ಆದರೆ ಏನು ಅದಕ್ಕೆ ಅಲ್ಲಿ ಏನು ಸಮಾಧಿನೇ, ಸಾರಿ ಒಂದು ಸ್ಮಶಾನ ಕೂಡ ಇಲ್ವೋ ಜಗದೀಶ್? ಏನದು? ಜಯಪ್ರಕಾಶ್ ಶೆಟ್ಟಿ, ನಿಜಕ್ಕೂ ಕೂಡ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ಇಲ್ಲೊಂದು ಕಡೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆಯಾ ಅನ್ನೋದು ಕೂಡ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಅಂದರೆ ಗ್ರಾಮದಲ್ಲಿ ಸ್ಮಶಾನವನ್ನು ಮಂಜೂರು ಮಾಡಿ 1 ವರ್ಷ ಕೂಡ ಆಗಿರುವಂಥದ್ದು. ಆ 1 ವರ್ಷದ ಹಿಂದೆ ಮಾಡಿರುವಂಥ, ಆದರೆ ಆ ಗುಡ್ಡಗಾಡು ಪ್ರದೇಶದಲ್ಲಿ ಮಾಡಿದ್ದಾರೆ. ಅದಕ್ಕೆ ಯಾವುದೇ ರೀತಿಯಾದಂಥ ರಸ್ತೆ ಕೂಡ ಇಲ್ಲ. ಹಾಗೆ ಅಲ್ಲಿ ಒಂದು ಬೆಟ್ಟಗಳು ಕೂಡ ಬೆಳ್ಕೊಂಡಿರುವಂಥದ್ದು. ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಂತ್ಯಕ್ರಿಯೆಯನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಗ್ರಾಮ ಪಂಚಾಯತಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ಬಗ್ಗೆ ಗಮನವನ್ನು ಕೂಡ ಮನವಿಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಯಾವ ಅಧಿಕಾರಿ ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಮೊನ್ನೆ ಕಳೆದ 10 ದಿನಗಳ ಹಿಂದಷ್ಟೇ ದುರ್ಗದಳ್ಳಿ ಗ್ರಾಮದ ನಿವಾಸಿ ಅಂತ ಪೆದ್ದೆಯವರು ವಯೋಸಹಜ ಕಾಯಿಲೆಯಿಂದ ಮೃತಪಡ್ತಾರೆ. ಈ ಒಂದು ವೇಳೆ ಅವರನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾವುದೇ ರೀತಿಯಂತ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅಂದರೆ ರಸ್ತೆ ಕೂಡ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಏನು ಪುತ್ರ ಏನಿದ್ದಾರೆ, ಪೆದ್ದಯ್ಯನ ಪುತ್ರ ತಿಮ್ಮರಾಜ್ ಅವರು ಆ ರಸ್ತೆ ಬದಿಯಲ್ಲೇ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಿರುವಂಥದ್ದು ಗ್ರಾಮಸ್ಥರ ಜೊತೆ ಸೇರಿಕೊಂಡು. ಒಟ್ಟಿನ ಈ ಒಂದು ಘಟನೆ ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಇಲ್ಲೊಂದು ಕಡೆ ಜಿಲ್ಲಾಡಳಿತ ಕಣ್ಮುಚ್ಚಿ ಕುಳಿತಿದೆ ಅಂತಲೇ ಕೂಡ ಹೇಳ್ಬೋದು. 10 ದಿನಗಳಾದರೂ ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿಲ್ಲ. ಜಯಪ್ರಕಾಶ್ ಶೆಟ್ಟಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇದರ ಬಗ್ಗೆ ಯಾರೂ ಕೇರ್ ಮಾಡ್ತಾ ಇಲ್ಲ ಅಂತಂದರೆ ಏನು